ಹಲೋ ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಬಿಎಸ್ ಯಡಿಯೂರಪ್ಪ ಅವರ ದಯಾನೀಯ ಸ್ಥಿತಿಗೆ ಆತನೇ ಕಾರಣ. ಆ ವ್ಯಕ್ತಿಯ ಮಾತನ್ನ ಕೇಳಿಯೇ ಮಂಗಳಾರತಿ ಮಾಡಿಸ್ಕೊಂಡ್ರ ಯಡಿಯೂರಪ್ಪ. ಆವತ್ತು ಆತನಿಂದಲೇ ಸಿಎಂ ಕುರ್ಚಿಯನ್ನ ಕಳ್ಕೊಂಡು ಜೈಲಿಗೆ ಹೋಗ್ಬೇಕಾಯ್ತು ಬಿಎಸ್ವೈ. ಇವತ್ತು ಆತನ ಮಾತನ್ನ ಕೇಳಿಯೇ ಮತ್ತೊಮ್ಮೆ ತಗ್ಲಾಕೊಂಡ್ರಲ್ಲ ಬಿಜೆಪಿ ರಾಜಾಹುಲಿ. ಇದುವೇ ಹೊತ್ತಿನ ವಿಶೇಷ. ಯಡಿಯೂರಪ್ಪಗೆ ಆತನೇ ಶತ್ರು. ಕಳೆದ 8 ತಿಂಗಳಲ್ಲಿ 10ಕ್ಕೂ ಹೆಚ್ಚು ಬಾರಿ ಆಪರೇಷನ್ ಅನ್ನ ನಡೆಸಿ ಪದೇ ಪದೇ ಫೇಲ್ ಆದ್ರೂ ಮುಖಭಂಗವನ್ನ ಅನುಭವಿಸಿದ್ರು ವ್ಯರ್ಥ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ. ಇದರಿಂದ ಟೀಕೆಗೊಳಗಾಗ್ತಾ ಇರೋದು, ತಲೆ ತಗ್ಗಿಸುವಂತಾಗ್ತಾ ಇರೋದು ನನ್ ಅದರ್ ದಾನ್ ಬಿಎಸ್ ಯಡಿಯೂರಪ್ಪ. ಇವತ್ತು ಒಂದ್ ರೀತಿಯಲ್ಲಿ ದಯಾನೀಯ ಸ್ಥಿತಿಗೆ ಬಂದು ನಿಂತಿದ್ದಾರೆ ಬಿಎಸ್ವೈ. ಆದ್ರೆ ಇಂತಹದೊಂದು ಸ್ಥಿತಿಗೆ ಕಾರಣ ಮಾತ್ರ ಆ ವ್ಯಕ್ತಿಯಂತೆ. ಆತನ ಮಾತನ್ನ ಕೇಳಿದ್ದಕ್ಕೇನೆ ಯಡಿಯೂರಪ್ಪ ಪದೇ ಪದೇ ಮಂಗಳಾರತಿಯನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಅನ್ನಲಾಗ್ತಾ ಇದೆ. ಅಸಲಿಗೆ ಸಿಎಂ ಕುರ್ಚಿಯನ್ನ ಕಳ್ಕೊಂಡು ಆವತ್ತು ಬಿಎಸ್ವೈ ಜೈಲಿಗೆ ಹೋಗುವಂತಾಗಿದ್ದು ಕೂಡ ಈತನಿಂದಾಗಿನೇ. ಹಾಗಾದ್ರೆ ಯಾರು ಬಿಜೆಪಿಯ ರಾಜಾಹುಲಿಯ ಶತ್ರು? ಟೇಕ್ ಅ ಲುಕ್. ಬಿಎಸ್ ಯಡಿಯೂರಪ್ಪನವರ ದಯನೀಯ ಸ್ಥಿತಿಗೆ ಆತನೇ ಕಾರಣ. ಆ ವ್ಯಕ್ತಿ ಮಾತು ಕೇಳಿ ಮಂಗಳಾರತಿ ಮಾಡಿಸ್ಕೊಂಡ್ರ ಯಡಿಯೂರಪ್ಪ. ಅವತ್ತು ಕುರ್ಚಿ ಕಳ್ಕೊಂಡು ಜೈಲಿಗೆ ಹೋಗಬೇಕಾಯ್ತು ಬಿಎಸ್ವೈ. ಇಂದು ಆತನ ಮಾತು ಕೇಳಿ ಮತ್ತೊಮ್ಮೆ ತಗ್ಲಾಕೊಂಡ್ರಲ್ಲ ಬಿಜೆಪಿ ರಾಜಾಹುಲಿ. ಆಪರೇಷನ್ ಸಂಕ್ರಾಂತಿ, ಆಪರೇಷನ್ ಡೆಲ್ಲಿ, ಆಪರೇಷನ್ ಮುಂಬೈ, ಆಪರೇಷನ್ ಭುವನೇಶ್ವರ, ಆಪರೇಷನ್ ವಸಂತ ಪಂಚಮಿ, ಹೀಗೆ ಸರ್ಕಾರ ಕೆಡವುವುದಕ್ಕೆ ಬಿಜೆಪಿ ಆಪರೇಷನ್ ಮೇಲೆ ಆಪರೇಷನ್ ನಡೆಸ್ತಾನೆ ಇದೆ. ಪ್ರತಿ ಬಾರಿನೂ ಎಡುತ್ತಾನೆ ಇದೆ. ಒಮ್ಮೆ ಓಕೆ, ಮತ್ತೊಮ್ಮೆ ಓಕೆ. ಆದರೆ ಪದೇ ಪದೇ ಫೇಲ್ ಆಗಿ ಮುಖಭಂಗ ಅನುಭವಿಸಿದ್ರು ಆಪರೇಷನ್ ಮಾತ್ರ ನಿಂತಿರಲಿಲ್ಲ. ಕೊನೆಗೆ ಫೈನಲ್ ಆಪರೇಷನ್ನ ಆಡಿಯೋ ಒಂದು ಸ್ಫೋಟಗೊಂಡು ಈಗ ಬಿಎಸ್ವೈ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆಲ್ಲ ಕಾರಣ ಪದೇ ಪದೇ ಆತನ ಮಾತು ಕೇಳಿ ಬಿಎಸ್ವೈ ರಾಜಕಾರಣ ಮಾಡ್ತಿರೋದು ಎನ್ನಲಾಗ್ತಾ ಇದೆ. ಆಪರೇಷನ್ ಮಾಡೋದಕ್ಕೆ ಹೋಗಿ ಮಾತನಾಡಿರುವ ಸಂಭಾಷಣೆಗಳೆಲ್ಲ ಬಹಿರಂಗವಾದ ನಂತರ ಈಗ ಬಿಜೆಪಿಗೆ ಮಂಗಳಾರತಿ ಆಗಿದೆ. ರಾಜ್ಯದ ಜನರು ಕೂಡ ಬಿಜೆಪಿ ಇಷ್ಟೆಲ್ಲ ಆಪರೇಷನ್ ನಡೆಸ್ತಿದೆಯಾ ಅಂತ ದಂಗಾಗಿದ್ದಾರೆ. ನೇರವಾಗಿ ಬಿಎಸ್ ಯಡಿಯೂರಪ್ಪನವರ ಧ್ವನಿಯೇ ಆ ಆಡಿಯೋದಲ್ಲಿ ಇರೋದ್ರಿಂದ ಜನರ ಕಣ್ಣಲ್ಲೂ ಈಗ ವಿಲನ್ ಆಗಿದ್ದಾರೆ. ಹೇಗಾದರೂ ಮಾಡಿ ಈ ಪ್ರಕರಣದ ತನಿಖೆ ಎಸ್ಐಟಿಗೆ ಹೋಗದಂತೆ ತಡೆಯಲು ಬಿಜೆಪಿ ಧರಣಿ ನಡೆಸುವಂತಹ ಪರಿಸ್ಥಿತಿ ಬಂದಿದೆ. ಸದನದಲ್ಲೂ ನಮ್ಮದು ತಪ್ಪಾಗಿದೆ ಬಿಟ್ಟುಬಿಡಿ ಅಂತ ನಿನ್ನೆನೂ ಬಿಜೆಪಿ ಗೋಗರೆದಿದೆ. ಯಾಕಂದ್ರೆ ಎಸ್ಐಟಿ ತನಿಖೆಯಾದರೆ ಬಿಎಸ್ವೈ ತಗ್ಲಾಕೊಳ್ಳೋ ಎಲ್ಲಾ ಸಾಧ್ಯತೆನೂ ಇದೆ. ಮಾಡೋ ಪ್ರಯತ್ನಗಳು ವಿಫಲವಾಗುವುದು, ಸರ್ಕಾರ ಉರುಳಿಸೋದಕ್ಕೆ ಹೋಗಿ ಕೈ ಸುಟ್ಟುಕೊಂಡು ಜನರ ಕಣ್ಣಲ್ಲಿ ವಿಲನ್ ಆಗ್ತಿರೋದು, ಫ್ಲಾಪ್ ಸ್ಟಾರ್ನಂತೆ ಬಿಂಬಿತಗೊಳ್ತಿರೋದು, ಈಗ ಆಡಿಯೋ ಲೀಕ್ ಆಗಿ ತಲೆ ತಗ್ಗಿಸುವಂತಾಗಿರೋದು, ಹೀಗೆ ಕಳೆದ 1 ತಿಂಗಳಿನಿಂದ ಬಿಎಸ್ವೈ ಅನುಭವಿಸಿರುವ ಹಿನ್ನಡೆ ಒಂದೆರಡಲ್ಲ. ಇದರಿಂದ ಎಲ್ಲಿ ರಾಜಕೀಯ ಜೀವನವೇ ಕೊನೆಯಾಗುತ್ತಾ ಅನ್ನೋ ಅನುಮಾನನೂ ಕೂಡ ಸದ್ಯ ಕಾಡತೊಡಗಿದೆ. ಆದರೆ ಆ ಒಬ್ಬ ವ್ಯಕ್ತಿಯ ಮಾತು ಕೇಳಿನೇ ಬಿಎಸ್ವೈ ಕೆಟ್ಟರು ಅಂತ ಬಿಜೆಪಿಯ ನಾಯಕರೇ ಹೇಳ್ತಿದ್ದಾರೆ. ಆತನ ಮಾತು ಕೇಳದೆ ಇರ್ತಿದ್ರೆ ಇವತ್ತು ಬಿಜೆಪಿ ಮಾನನೂ ಉಳಿತಿತ್ತು, ಬಿಎಸ್ವೈಗೆ ಈ ಸ್ಥಿತಿನೂ ಬರ್ತಿರಲಿಲ್ಲ. ಆದರೆ ಎಲ್ಲ ಆತುರಾತುರವಾಗಿ ಮಾಡೋದಕ್ಕೆ ಹೋಗಿ ಈಗ ಎಲ್ಲರಿಂದಲೂ ಟೀಕೆಗೆ ಒಳಗಾಗ್ತಿದ್ದಾರೆ. ಅತ್ತ ಜನರು ಬೈತಾ ಇದ್ದಾರೆ, ಇತ್ತ ರಾಷ್ಟ್ರ ನಾಯಕರು ಕೂಡ ಬಿಎಸ್ವೈ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಆತನೇ ಅಂತ. ಬಿಎಸ್ವೈ ಸಿಎಂ ಕುರ್ಚಿಯಿಂದ ಇಳಿಯೋದಕ್ಕೆ ಆತನೇ ಕಾರಣ. ಅವತ್ತು ಬಿಎಸ್ವೈ ಜೈಲಿಗೆ ಹೋಗಿದ್ದು ಆತನಿಂದಲೇನಾ? ಆತ ಯಾರು ಅಂತ ಹೇಳೋದಕ್ಕೂ ಮೊದಲು ಮತ್ತೊಂದು ಸಂಗತಿಯನ್ನ ಹೇಳಲೇಬೇಕು. 2008ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದ ಬಿಎಸ್ ಯಡಿಯೂರಪ್ಪ ತಮ್ಮ ಅವಧಿಯನ್ನ ಪೂರ್ಣಗೊಳಿಸಲೇ ಇಲ್ಲ. 3 ವರ್ಷಕ್ಕೆ ಕುರ್ಚಿಯಿಂದ ಕೆಳಗಿಳಿಬೇಕಾಯ್ತು. ಬರೀ ಕುರ್ಚಿಯಿಂದ ಕೆಳಗಿಳಿದಿದ್ದು ಮಾತ್ರವಲ್ಲ, ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಬಂತು. ಇದಕ್ಕೆಲ್ಲ ಕಾರಣ ಆ ವ್ಯಕ್ತಿ. ಆತನ ಮಾತು ಕೇಳಿದ್ದಕ್ಕೇನೆ ಅವತ್ತು ಬಿಎಸ್ವೈ ಸಿಎಂ ಕುರ್ಚಿಯಿಂದ ಕೆಳಗಿಳಿದು ಜೈಲಿಗೆ ಹೋಗುವಂತಹ ದುಸ್ಥಿತಿ ಬಂತು. ಈಗ ಮತ್ತೆ ಆಪರೇಷನ್ ಆಡಿಯೋ ಟೇಪ್ನಲ್ಲಿ ಜೈಲಿಗೆ ಹೋಗುವ ಸಾಧ್ಯತೆ ಇದೆ. ಇದಕ್ಕೆ ಕಾರಣ ಮತ್ತದೇ ವ್ಯಕ್ತಿಯಂತೆ. 75 ವರ್ಷದ ಬಿಎಸ್ ಯಡಿಯೂರಪ್ಪನವರದ್ದು ಸುದೀರ್ಘ ರಾಜಕೀಯ ಜೀವನ. ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಒಬ್ಬ ಪ್ರಭಾವಿ ನಾಯಕನಾಗಿ ಬೆಳೆದಿದ್ದಾರೆ. ಬಿಜೆಪಿಯ ಮೇನ್ ಪಿಲ್ಲರ್ ಅಂದರೆ ಅದು ಒನ್ ಅಂಡ್ ಓನ್ಲಿ ಯಡಿಯೂರಪ್ಪ. ಆದರೆ ಕಳೆದ ಕೆಲ ತಿಂಗಳಿನಿಂದ ಬಿಎಸ್ವೈ ಇಮೇಜ್ ಸಂಪೂರ್ಣವಾಗಿ ಡ್ಯಾಮೇಜ್ ಆಗ್ತಿದೆಯಾ ಅನ್ನೋ ಅನುಮಾನ ಎಲ್ಲರಲ್ಲೂ ಮೂಡಿದೆ. ಸರ್ಕಾರ ಬೀಳಿಸೋದಕ್ಕೆ ಶತಪ್ರಯತ್ನ ನಡೆಸಿ ಅಧಿಕಾರಕ್ಕಾಗಿ ಹಪಹಪಿಸುತ್ತಿರುವಂತೆ ಬಿಎಸ್ವೈ ಕಾಣಿಸ್ತಿದ್ದಾರೆ. ಆದರೆ ಆಪರೇಷನ್ ಅಂತಿಮ ಎಪಿಸೋಡ್ನಲ್ಲಂತೂ ಬಿಎಸ್ವೈಗೆ ದೊಡ್ಡ ಮಟ್ಟದ ಮುಖಭಂಗವಾಗಿದೆ. ಹೀಗೆ ಬಿಎಸ್ವೈ ಇಮೇಜ್ ಡ್ಯಾಮೇಜ್ ಆಗ್ತಿರೋದಕ್ಕೆ ಆತನೇ ಕಾರಣ ಎನ್ನಲಾಗ್ತಿದೆ. ಆಪರೇಷನ್ನ ತೆರೆಮರೆಯ ಸೂತ್ರಧಾರಿ ವಿಜಯೇಂದ್ರ.
ಪುತ್ರನ ನಂಬಿ ಯಡಿಯೂರಪ್ಪ ಕೆಟ್ರ? ಹೌದು, ರಾಜಕೀಯ ಪಡಸಾಲೆಯಲ್ಲಿ ಇಂಥದ್ದೊಂದು ಚರ್ಚೆ ಆಗ್ತಿದೆ. ಬಿಜೆಪಿಯ ಕೆಲ ನಾಯಕರೇ ಇಂಥದ್ದೊಂದು ಮಾತುಗಳನ್ನು ಮುಸಿಮುಸಿಯಾಗಿ ಮಾತನಾಡ್ಕೊಳ್ತಿದ್ದಾರಂತೆ. ಅಸಲಿಗೆ ಕಳೆದ 8 ತಿಂಗಳಿನಿಂದ ತೆರೆಮರೆಯಲ್ಲಿ ನಡೀತಿರುವ ಮಹಾ ಆಪರೇಷನ್ ಎಪಿಸೋಡ್ಗೆ ಸೂತ್ರಧಾರಿ ಬಿಎಸ್ವೈ ಪುತ್ರ ವಿಜಯೇಂದ್ರ ಅಂತೆ. ವಿಜಯೇಂದ್ರ ಅಣತಿಯಂತೆಯೇ ಬಿಎಸ್ವೈ ಆಪರೇಷನ್ ಕಮಲಕ್ಕೆ ಕೈ ಹಾಕಿದರು ಎನ್ನಲಾಗ್ತಿದೆ. ಈಗ ಆಪರೇಷನ್ ಫೇಲ್ ಆಗಿ ಬಿಎಸ್ವೈ ಅವಮಾನ ಅನುಭವಿಸುವಂತಾಗಿದ್ದಕ್ಕೆ ಪುತ್ರ ವಿಜಯೇಂದ್ರನೇ ಕಾರಣ ಎನ್ನಲಾಗ್ತಾ ಇದೆ. ಮಗ ವಿಜಯೇಂದ್ರ ಸರ್ಕಾರ ಕೆಡವುವುದಕ್ಕೆ ಆಪರೇಷನ್ ಪ್ಲಾನ್ ಹೇಳಿದಾಗ ಬಿಎಸ್ವೈ ಕೂಡ ಒಪ್ಪಿಕೊಂಡಿದ್ದ. ಹಿಂದು ಮುಂದೆ ಯೋಚಿಸದೆ ಗೋ ಅಹೆಡ್ ಅಂದಿದ್ದಾರೆ. ಆದರೆ ಆಪರೇಷನ್ ಕಂಪ್ಲೀಟ್ ಆಗಿ ನೆಲಕಚ್ಚಿ ಬಿಎಸ್ವೈ ಓಟಕ್ಕೆ ಬ್ರೇಕ್ ಬಿದ್ದಿದೆ. ಎಲ್ಲ ಕಡೆಗಳಿಂದಲೂ ಟೀಕೆಗಳನ್ನು ಕೇಳುವಂತಾಗಿದೆ. ಇದಕ್ಕೆಲ್ಲ ಕಾರಣ ವಿಜಯೇಂದ್ರನೇ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಕಮಲದ ತೆರೆಮರೆಯ ಸೂತ್ರಧಾರ ಅಂತ ಬಿಎಸ್ವೈ ಪುತ್ರ ವಿಜಯೇಂದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಆದ್ರೆ ಪುತ್ರನನ್ನ ಸ್ವಲ್ಪ ಹೆಚ್ಚಾಗಿಯೇ ನಂಬಿದ್ರಿಂದ ಯಡಿಯೂರಪ್ಪಗೆ ಇವತ್ತು ಈ ಸ್ಥಿತಿ ಬಂತು ಅನ್ನೋ ಮಾತು ಕೂಡ ಇದೆ. ಅಷ್ಟಕ್ಕೂ ವಿಜಯೇಂದ್ರನ ಪ್ಲಾನ್ಗಳೆಲ್ಲ ಫ್ಲಾಪ್ ಆಗಿದ್ಯಾಕೆ? ಬನ್ನಿ ನಾವು ಹೇಳ್ತೀವಿ. ಕಳೆದ ವರ್ಷ ಮೇ ತಿಂಗಳಲ್ಲಿ ಫಲಿತಾಂಶ ಬಂದಾಗಲೇ ಯಡಿಯೂರಪ್ಪ ಸಿಎಂ ಆಗೋದಕ್ಕೆ ಹೊರಟಿದ್ರು. 3 ದಿನ ಕಾ ಸುಲ್ತಾನ್ ಆಗಿ ಪಟ್ಟದಿಂದ ಕೆಳಗಿಳಿದಿದ್ರು. ಯಾಕಂದರೆ ಸರ್ಕಾರ ರಚಿಸುವ ಮೊದಲ ಪ್ರಯತ್ನದಲ್ಲೇ ಬಿಜೆಪಿ ಎಡವಿತ್ತು. ಮುಂದೆ ಸತತ ಆಪರೇಷನ್ ಪ್ರಯತ್ನಗಳನ್ನು ನಡೆಸ್ತಾ ಬಂದರೂ ಯಾವುದೂ ವರ್ಕೌಟ್ ಆಗಲಿಲ್ಲ. ಬಿಜೆಪಿ ಈ ಅಷ್ಟೂ ಆಪರೇಷನ್ ಹಿಂದೆ ತೆರೆಮರೆಯ ಸೂತ್ರಧಾರನಂತಿದ್ದು ಬಿಎಸ್ವೈ ಪುತ್ರ ವಿಜಯೇಂದ್ರ. ಪುರಾವೆ ಎಂಬಂತೆ ಸ್ಫೋಟಗೊಂಡಿರುವ ಆಡಿಯೋದಲ್ಲಿ ಪದೇ ಪದೇ ವಿಜಯೇಂದ್ರ ಹೆಸರು ಪ್ರಸ್ತಾಪ ಆಗಿದೆ. ಎಲ್ಲವನ್ನೂ ವಿಜಯೇಂದ್ರ ನೋಡ್ಕೊಳ್ತಾರೆ, ದುಡ್ಡಿನ ವಿಷಯ ಎಲ್ಲ ಅವರು ಮಾತನಾಡ್ತಾರೆ. ಹೀಗೆ ಆಪರೇಷನ್ ಕಮಲದ ಇನ್ಚಾರ್ಜ್ ಬಿಎಸ್ವೈ ಪುತ್ರ ವಿಜಯೇಂದ್ರ ಅನ್ನೋ ಅನುಮಾನಕ್ಕೆ ಈ ಆಡಿಯೋ ಪುಷ್ಟಿ ನೀಡಿದೆ. ದುಡ್ಡಿಂದ ಯಡಿಯೂರಪ್ಪ ಮಾತಾಡೋದು ಓನ್ಲಿ ಪವರ್ ಫೋರ್ಟ್ ಮಿನಿಸ್ಟ್ರಿ ಕೂಡ ಇವ್ರ ಕೆಲಸ, ಇವ್ರ ಕೆಲಸ ಅದು. ದುಡ್ಡಿಂದು ನಮ್ಮ ಕೆಲಸ. ದುಡ್ಡಿಂದು ನಾನೆಲ್ಲ ಮಾತಾಡಿ ನೀವು ದುಡ್ಡು ಎಲ್ಲಿಗೆ ತಲುಪಿಸ್ಬೇಕು ಅವರಲ್ಲಿ ಕನ್ಫರ್ಮ್ ಮಾಡಿದ್ರೆ ನಿನಗೆ 20 ಕೋಟಿ ನಾಳೆ ಸಂಜೆ ಅನ್ನೋದ್ರಾಗ ನಾವು 100 ತಿಂಗಳಲ್ಲಿ ರಾಯಚೂರ 4-6 ಮಂದಿ ಮಾರೋಡಿ ನಡೆದು ನಿನ್ನ ದುಡ್ಡು ತಲುಪಿಸ್ತೀವಿ. ಅದ್ರದ್ದೇನು ತೊಂದರೆ? ನಿಂದು ಏನು ಫಿಗರ್ ಹೇಳು, ಅದು ಏನಾದ್ರೂ ನಿನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಹೇಳೋದಕ್ಕೆ ಅದೇನು? ಮತ್ತಲ್ಲಿ ಯಾರು ನಮ್ಮವ್ರಿಂದ ಯಾರು ನಾವು ಮಾಡೋ ಪ್ರಶ್ನೆ ಇಲ್ಲ. ನಿನ್ನೆ ಮಾಡೋದು ಮಾತು ಕೊಟ್ಮೇಲೆ ಮುಗಿದು ಎಲ್ಲ ಅಕ್ಸೆಪ್ಟ್ ಆಗಿ ಎಲ್ಲ ಫಾರ್ಮಾಲಿಟೀಸ್ ಮುಗಿದ ಮೇಲೆ ಅದು ತೀಸ್ಕೊ, ಆಮೇಲೆ ಖರ್ಚು ವೆಚ್ಚಕ್ಕೆ ಏನು ಮಾಡಬೇಕು ಅದನ್ನು ಮಾತಾಡ್ತೀವಿ ಸರ್. ವಿಜಯಣ್ಣ ನಾನು ಮಾತಾಡ್ತೀನಿ ವಿಜಯಣ್ಣ ಮಾಡಿದ್ದೆ ಸರ್, ನಾನು ಮಾತಾಡ್ತೀನಿ ಅವ್ರ ಹತ್ರ ಬಿಟ್ಟು ಮಾಡಿಸ್ಬಿಟ್ಟಿರ್ತಂತ. ಯಾರು ಬೇಡಪ್ಪ, ವಿಜಯಣ್ಣ ಅಲ್ಲೇ ಇದ್ದಾನೆ ಬಾಂಬೆ. ಇವನು ಅವನ ಜೊತೆಗೆ ಸೇರ್ಕೊಂಡ್ರಾಯ್ತಲ್ಲ. ವಿಜಯಣ್ಣ ಏಜು ಎಲ್ಲ ಏಜ್ ಒಂದೇ ಇಲ್ವೇನ್ರಿ? ಹೌದು ಸರ್. ಇಲ್ಲ, ಅವ್ರಿಗೆ ಪೊಲಿಟಿಕಲ್ ಫ್ಯೂಚರ್ ಬೇಕು ಸರ್. ಈಗ ಇದು ಇನ್ನೇನು ಎಷ್ಟು ದಿನ JDS ಲೆಕ್ಕ ಇಲ್ಲ. ಮುಂದೆ ರಾಜಕೀಯ ಜೀವನ ಹೆಂಗೆ ಮಾಡ್ತೀವಿ? JDS ಅಂತ ಏನು ಫ್ಯೂಚರ್ ಇಲ್ಲ. ಸಾಹೇಬ್ರ ಜೊತೆ ಇರೋದ್ರಿಂದ ಅಟ್ಲೀಸ್ಟ್ ನಿಮಗೆ ಒಂದು ಓಪನಿಂಗ್ ಸಿಗ್ತದೆ ನಿಮಗೆ. ಇಲ್ಲ ಸರ್, ಮುಂದೆ ಫ್ಯೂಚರ್ ಇದೆ ಲಾಂಗ್ ಟರ್ಮಿಗೆ. ವಿಜಯೇಂದ್ರ ಅವರೆಲ್ಲ ರಾಜಕೀಯದಲ್ಲಿ ಇರ್ತಾರೆ, ಅವ್ರ ಜೊತೆ ನೀವು ಅದೇನು ತಗೊಂತೀನಿ ಫೈನಲ್. ಅದೇ ವಿಷಯ. ನನ್ನ ಜವಾಬ್ದಾರಿ ನೀನು ಬಾ ಮಂತ್ರಿಯರಿಗೂ ದುಡ್ಡು ಇಸ್ಕೊ, ಆಮೇಲೆ ಏನು ಖರ್ಚು ವೆಚ್ಚಕ್ಕೆ ಬೇಕು ಎಲೆಕ್ಷನ್ ಕೊಡೋಣ. ಬಟ್ ಲೇಟ್ ಮಾಡೋಂಗಿಲ್ಲ. ನಾಳೆ ಬಂದ್ಬಿಟ್ಟು ಬೆಂಗಳೂರಿಗೆ ನಿಮ್ಮ ಫಾದರ್ ಒಂದು ಮಾತು ಹೇಳ್ಬಿಟ್ಟು ನೀನು ಬರೋಕ್ಕೇನಂತೆ. ಬಾಂಬೆ ನೀವು ರೆಡಿ ಆಗಿರಿ, ಅರೇಂಜ್ ಮಾಡ್ತಾರೆ. ನಾನೆಲ್ಲ ಪ್ಲ್ಯಾನ್ ಹೇಳಿದ್ವಿ, ಮಾಡಿಸ್ತೀನಿ. ನಿಮ್ಮ ತಂದೆಯವ್ರ ಜೊತೆ ಒಂದು ಸಲ ಮಾತಾಡ್ಬಿಡ್ರಿ. ಮಾತಾಡಿ ನೀನು ನಾಳೆ ಬೆಳಿಗ್ಗೆ ನಿಮ್ಮ ಫಾದರ್ ಸೂಕ್ಷ್ಮವಾಗಿ ಏನು ಬೇಕೋ ಮಾತಾಡಿಬಿಟ್ರು ನಿಂತ್ಕೊಂಡು ನೀನು ಬಾಂಬೆಗೆ ಬರಪ್ಪ. ನಿಮ್ಮ ಫಾದರು ಬರೋದು ಬೇಡ, ಆಮೇಲೆ ಕರ್ಸ್ಕೊಳ್ಳೋಣ. ನೀನು ಬಂದರೆ ನಿಂತ್ಕೊಂಡಿದ್ದಾನೆ ಎಲ್ಲರೂ ನೋಡ್ತೀಯಲ್ಲಪ್ಪ. ವಿಜಯೇಂದ್ರ ಪ್ಲಾನ್ಗಳು ಫೇಲ್ ಆಗಿದ್ದೇಕೆ? ಬಿಎಸ್ವೈ ಸೋತ್ರ ಅನನುಭವಿ ಮಗನ ನಂಬಿದ್ದಕ್ಕೆ? ಹೌದು, ಸದ್ಯ ಇಂಥದ್ದೊಂದು ಚರ್ಚೆ ಕಮಲ ಪಾಳ್ಯದಲ್ಲೇ ನಡೀತಾ ಇದೆ. ಆಪರೇಷನ್ ಕಮಲ ಫೇಲ್ಯೂರ್ ಆಗಿ ಬಿಎಸ್ವೈ ಮುಖಭಂಗ ಅನುಭವಿಸುವಂತಾಗಿದ್ದು ಪುತ್ರ ವಿಜಯೇಂದ್ರನಿಂದಾಗಿಯೇ ಅಂತ ಹೇಳಲಾಗ್ತಾ ಇದೆ. ಆಪರೇಷನ್ ಪ್ರಕ್ರಿಯೆಯಲ್ಲಿ ವಿಜಯೇಂದ್ರ ಸಕ್ರಿಯರಾಗಿದ್ದು ಆಡಿಯೋ ಸ್ಫೋಟದಿಂದ ಸಾಬೀತಾಗಿದೆ. ಸದ್ಯ ವಿಜಯೇಂದ್ರನ ಬಗ್ಗೆನೇ ಕೆಲ ಬಿಜೆಪಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಒಬ್ಬ ರಾಜಕೀಯ ತಂತ್ರಗಾರನಾಗಿ ಇಂತಹ ಆಪರೇಷನ್ಗಳನ್ನು ಮಾಡಬೇಕಿತ್ತು. ಆದರೆ ಒಬ್ಬ ಮಾಜಿ ಸಿಎಂನ ಪುತ್ರನಾಗಿ ವಿಜಯೇಂದ್ರ ಆಪರೇಷನ್ಗೆ ಕೈ ಹಾಕಿದರು. ಇದರಿಂದಾಗಿಯೇ ಅವಮಾನ ಎದುರಿಸುವಂತಾಯಿತು ಅನ್ನೋ ಮಾತುಗಳು ಕೇಳಿಬಂದಿವೆ. ಅಸಲಿಗೆ ವಿಜಯೇಂದ್ರಗೆ ರಾಜಕೀಯ ಅನುಭವ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಆಗಿದ್ದರು. ಈಗಷ್ಟೇ ರಾಜಕಾರಣದಲ್ಲಿ ಅಂಬೆಗಾಲಿಡುತ್ತಿದ್ದಾರೆ ವಿಜಯೇಂದ್ರ.
ಬಿಎಸ್ವೈ ಪುತ್ರನ ಈ ಅನನುಭವವೇ ಆಪರೇಷನ್ ವಿಫಲವಾಗುವುದಕ್ಕೆ ಕಾರಣ ಎನ್ನಲಾಗ್ತಾ. ವಿಜಯೇಂದ್ರಗೆ ಸಾಥ್ ಕೊಟ್ಟಿದ್ದು ಲೀಡರ್ಗಳಲ್ಲ, ಡೀಲರ್ಗಳು. ರಾಜಕೀಯ ಅನುಭವ ಇಲ್ಲದಿದ್ರೂ ಅಪ್ಪನನ್ನ ಸಿಎಂ ಮಾಡೋಕ್ಕಾಗಿ ವಿಜಯೇಂದ್ರ ಆಪರೇಷನ್ಗೆ ಹೋದಾಗ ಅವರಿಗೆ ಸಾಥ್ ಕೊಟ್ಟವರು ದೊಡ್ಡ ಲೀಡರ್ಗಳಲ್ಲ. ಯಲಹಂಕ ಶಾಸಕ ವಿಶ್ವನಾಥ್, ಡಿಕೆಶಿ ವಿರುದ್ಧ ಜಿದ್ದಿಗೆ ಬಿದ್ದಿರುವ ಸಿಪಿ ಯೋಗೇಶ್ವರ್, ಹೀಗೆ ಇಂತಹ ಡೀಲರ್ಗಳೇ ವಿಜಯೇಂದ್ರಗೆ ಸಾಥ್ ಕೊಟ್ಟಿರೋದಂತೆ. ರಾಜಕೀಯ ತಂತ್ರಗಾರಿಕೆಯ ಅನನುಭವಿಗಳನ್ನು ನಂಬಿಕೊಂಡಿದ್ದರಿಂದಲೇ ಬಿಎಸ್ ಯಡಿಯೂರಪ್ಪ ಮಂಡಿಯೂರಬೇಕಾಯಿತು ಅಂತ ಕೆಲ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಈ ಬಾರಿಯ ಬಿಜೆಪಿಯ ಆಪರೇಷನ್ ಟೀಮ್ ಸಂಪೂರ್ಣವಾಗಿ ನೆಲಕಚ್ಚಿರೋದಂತೂ ಸತ್ಯ. ವಿಜಯೇಂದ್ರ ಆದಿಯಾಗಿ ಯಾರ ತಂತ್ರಗಳೂ ಕೂಡ ವರ್ಕೌಟ್ ಆಗಿಲ್ಲ. ಹೀಗಾಗಿ ಬಿಜೆಪಿ ತೀವ್ರ ಮುಖಭಂಗ ಅನುಭವಿಸುವಂತಾಗಿದೆ. ಇದು ಯಡಿಯೂರಪ್ಪನವರ ರಾಜಕೀಯ ಭವಿಷ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗ ಮತ್ತೊಮ್ಮೆ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಅಸಲಿಗೆ ಯಾವ ವ್ಯಕ್ತಿಯಿಂದ ಈ ಹಿಂದೆ ಬಿಎಸ್ ಯಡಿಯೂರಪ್ಪ ಜೈಲಿಗೆ ಹೋಗಬೇಕಾಯ್ತು, ಈ ಬಾರಿ ಕೂಡ ಅದೇ ವ್ಯಕ್ತಿಯಿಂದಾಗಿ ಜೈಲಿಗೆ ಹೋಗೋ ಸಾಧ್ಯತೆ ಹೆಚ್ಚಾಗೇ ಇದೆ. ಅದ್ ಹೇಗೆ ಮತ್ತು ಅದರ ಹಿನ್ನೆಲೆ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಟೇಕ್ ಅ ಲುಕ್. 2011ರಲ್ಲಿ ಸಿಎಂ ಸ್ಥಾನ ಕಿತ್ತುಕೊಂಡಿತ್ತು ಅದೊಂದು ಪ್ರಕರಣ. ಆ ಪ್ರಕರಣದ ಹಿಂದೆ ಇದ್ದಿದ್ದು ಪುತ್ರ ವಿಜಯೇಂದ್ರನ. 2008ರಲ್ಲಿ ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಮಲ ಬಾವುಟವನ್ನ ಹಾರಿಸಿದ ಕೀರ್ತಿಗೆ ಬಿಎಸ್ ಯಡಿಯೂರಪ್ಪನವರು ಭಾಜನರಾಗಿದ್ದರು. ಬರೀ ಉತ್ತರಕ್ಕೆ ಸೀಮಿತವಾಗಿದ್ದ ಭಾರತೀಯ ಜನತಾ ಪಾರ್ಟಿ ದಕ್ಷಿಣದಲ್ಲೂ ತಲೆ ಎತ್ತುವಂತೆ ಮಾಡಿದ್ರು. ಆದರೆ ಯಡಿಯೂರಪ್ಪನವರ ಈ ಕೀರ್ತಿಯ ಕಿರೀಟ ಹೆಚ್ಚು ದಿನ ಇರಲಿಲ್ಲ. 3 ವರ್ಷಗಳ ಕಾಲ ನಿರಾತಂಕವಾಗಿ ಆಡಳಿತ ನಡೆಸಿದ ಬಿಎಸ್ವೈಗೆ ಡಿನೋಟಿಫಿಕೇಶನ್ ಪ್ರಕರಣ ಉರುಳಾಯಿತು. ಇದರಿಂದಾಗಿ 2011ರಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದಲೇ ಕೆಳಗೆ ಇಳಿಬೇಕು. ಬರೀ ಮುಖ್ಯಮಂತ್ರಿ ಸ್ಥಾನ ವಂಚಿತರಾಗಿದ್ದು ಮಾತ್ರವಲ್ಲದೆ ಜೈಲಿಗೂ ಹೋಗಬೇಕಾಯಿತು. ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋದ ಅಪಖ್ಯಾತಿಗೆ ಬಿಎಸ್ವೈ ಪಾತ್ರರಾದರು. ಈ ಘಟನೆ ಬಿಎಸ್ವೈ ರಾಜಕೀಯ ಜೀವನದ ಮೇಲೇನೆ ಕರಿನೆರಳು ಬೀಳುವಂತೆ ಮಾಡಿತ್ತು. ಅಸಲಿಗೆ ಅವತ್ತು ಬಿಎಸ್ವೈ ಸಿಎಂ ಸ್ಥಾನದಿಂದ ಕೆಳಗಿಳಿದು ಜೈಲಿಗೆ ಹೋಗುವಂತಾಗಿದ್ದು ಪುತ್ರ ವಿಜಯೇಂದ್ರನಿಂದಾಗಿಯೇ ಅನ್ನೋ ಮಾತಿದೆ. ಜಿಂದಾಲ್ನಿಂದ ವಿಜಯೇಂದ್ರನೇ ಕಿಕ್ ಬ್ಯಾಕ್ ರೂಪದಲ್ಲಿ ಚೆಕ್ ಪಡೆದಿದ್ದ ಅಂತ ಹೇಳಲಾಗಿತ್ತು. ಮಗ ಮಾಡಿದ ಕೆಲಸದಿಂದಾಗಿ ಅಪ್ಪನ ಸಿಎಂ ಸೀಟು ಹೋಯ್ತು, ಜೈಲಿಗೂ ಹೋಗಬೇಕಾಯ್ತು ಅಂತ ಹೇಳಲಾಗಿದೆ. ಈಗ ಮತ್ತೆ ಬಿಎಸ್ವೈಗೆ ಸಂಕಷ್ಟ ಎದುರಾಗಿದೆ. ಈ ಬಾರಿ ಆಪರೇಷನ್ ಮಾಡೋದಕ್ಕೆ ಹೋಗಿ ಯಡಿಯೂರಪ್ಪ ತಗ್ಲಾಕೊಂಡಿರೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಯಾಕಂದ್ರೆ ಜೆಡಿಎಸ್ ಶಾಸಕರ ಪುತ್ರನಿಗೆ ಹಣದ ಆಮಿಷ, ಅಧಿಕಾರ ಸ್ಥಾನಮಾನದ ಆಮಿಷ ಒಡ್ಡಿರೋದು ಮಾತ್ರವಲ್ಲದೆ ಸ್ಪೀಕರ್ಗೇನೆ ಪೇಮೆಂಟ್ ಆಗಿರೋದ್ರ ಬಗ್ಗೆ ಹೇಳಿದ್ದಾರೆ. ಹೀಗಾಗಿ ಇದನ್ನ ಎಸ್ಐಟಿ ತನಿಖೆಗೆ ಒಳಪಡಿಸುವ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ ಇದಕ್ಕೆ ಒಪ್ಪಿಗೆ ಸಿಕ್ಕಿದ್ರೂ ಬಿಜೆಪಿ ತೀವ್ರ ವಿರೋಧಿಸ್ತಾ ಇರೋದ್ರಿಂದ ಆದೇಶ ಹೊರಡಿಸಿಲ್ಲ. ಆದರೆ ದೋಸ್ತಿ ಪಕ್ಷಗಳು ಎಸ್ಐಟಿಗೆ ಕೊಡೋದಕ್ಕೆ ಈಗಾಗಲೇ ಫಿಕ್ಸ್ ಆಗಿರೋದ್ರಿಂದ ಬಿಎಸ್ವೈಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಒಂದ್ ವೇಳೆ ಆಪರೇಷನ್ ಆಡಿಯೋ ವಿಚಾರ ಎಸ್ಐಟಿ ತನಿಖೆ ಆದರೆ ಬಿಎಸ್ವೈ ಸುತ್ತಿಕೊಳ್ಳೋದು ಪಕ್ಕ. ಆಡಿಯೋದಲ್ಲಿರೋದು ಯಡಿಯೂರಪ್ಪನವರ ಧ್ವನಿಯೇ ಅಂತ ಸಾಬೀತಾದರೆ ಮತ್ತೆ ಜೈಲಿಗೆ ಹೋಗಬೇಕಾಗಬಹುದು ಅಂತ ಹೇಳಲಾಗುತ್ತೆ. ಒಂದು ವೇಳೆ ಇದೇ ರೀತಿ ಆದರೆ ಮತ್ತೆ ಬಿಎಸ್ವೈ ಜೈಲಿಗೆ ಹೋಗೋದಕ್ಕೆ ವಿಜಯೇಂದ್ರನೇ ಕಾರಣನಾಗ್ತಾನೆ ಅಂತ ಕೆಲವರು ಹೇಳ್ತಿದ್ದಾರೆ. ಯಾಕಂದ್ರೆ ಆಪರೇಷನ್ ಕಮಲದ ರೂವಾರಿ ಅಂತಿರೋದು ವಿಜಯೇಂದ್ರ. ತೆರೆಮರೆಯಲ್ಲಿ ಕೂತು ಡೀಲ್ ನಡೆಸ್ತಾ ಇದ್ದದ್ದೇ ಬಿಎಸ್ವೈ ಪುತ್ರ ಅನ್ನೋ ಮಾತಿದೆ. ಆಪರೇಷನ್ ಮಾಡೋದಕ್ಕೆ ಹೋಗಿ ಫ್ಲಾಪ್ ಆಗಿರೋದ್ರಿಂದ ಬಿಜೆಪಿ ಬರೋಬ್ಬರಿ 50 ಕೋಟಿ ರೂಪಾಯಿ ಕಳ್ಕೊಂಡಿದೆಯಂತೆ. ಈಗಾಗಲೇ ಅತೃಪ್ತ ಶಾಸಕರಿಗೆ ಸುಮಾರು 50 ಕೋಟಿಯಷ್ಟು ಅಡ್ವಾನ್ಸ್ ಕೊಟ್ಟಾಗಿದೆ ಅನ್ನೋ ಮಾತಿದೆ. 3 ತಲಾ 10 ಕೋಟಿ ಮತ್ತು ಉಳಿದ 11 ಜನರಿಗೆ 2 ರಿಂದ 3 ಕೋಟಿ ಅಡ್ವಾನ್ಸ್ ಪೇಮೆಂಟ್ ಆಗಿದೆ ಎನ್ನಲಾಗ್ತಾ ಇದೆ. ಆದರೆ ಈಗ ಆಪರೇಷನ್ ಫ್ಲಾಪ್ ಆಗಿರೋದ್ರಿಂದ ಬಿಜೆಪಿ 50 ಕೋಟಿ ಲಾಸ್ ಆಗಿದೆಯಂತೆ. ದುಡ್ಡು ಪಡೆದಿರುವ ಅತೃಪ್ತರು ವಾಪಸ್ ಕೊಡೋದು ಡೌಟೇ ಅಂತ. ಹೀಗೆ ಒಂದು ಕಡೆಯಿಂದ ದುಡ್ಡು ಲಾಸ್ ಆಗಿದೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಬಿಎಸ್ವೈ ಮುಖಭಂಗ ಅನುಭವಿಸುವಂತಾಗಿದೆ. ಇದಕ್ಕೆಲ್ಲ ಆಪರೇಷನ್ನ ಉಸ್ತುವಾರಿ ವಹಿಸಿಕೊಂಡಿದ್ದ ವಿಜಯೇಂದ್ರ ಕಾರಣ ಅಂತಾನೆ ಹೇಳಲಾಗ್ತಾ ಇದೆ. ಆಪರೇಷನ್ ಟೀಮ್ನ ಸದಸ್ಯರ ಮಾತು ಕೇಳಿ ಬಿಎಸ್ವೈ ಕೆಟ್ರು ಅನ್ನೋ ವ್ಯಾಖ್ಯಾನ ನಡೀತಾ ಇದೆ. ಕೆಲವೊಂದು ಪ್ರಮುಖ ನಾಯಕರೇ ಈ ಆಪರೇಷನ್ನಿಂದ ದೂರ ಉಳಿದಿದ್ದು ಕೂಡ ಇದೇ ಕಾರಣಕ್ಕಂತೆ. ಈ ಹಿಂದೆ ಆಪರೇಷನ್ಗಳಲ್ಲಿ ಸಕ್ರಿಯರಾಗಿದ್ದವರೆಲ್ಲ ಈ ಬಾರಿ ಸೈಲೆಂಟ್ ಆಗ್ಬಿಟ್ಟಿದ್ರು. ಇದರ ಪರಿಣಾಮ ಆಗಿರೋದು ಮಾತ್ರ. ಒಟ್ನಲ್ಲಿ ಈ ಬಾರಿಯ ವಿಫಲ ಆಪರೇಷನ್ ಇಂದಾಗಿ ಬಿಎಸ್ವೈ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸುವಂತಾಗಿದೆ. ಆಳಿಗೊಂದು ಕಲ್ಲು ಅನ್ನೋ ರೀತಿ ಎಲ್ಲರಿಂದಲೂ ಕೂಡ ಟೀಕಾ ಪ್ರಹಾರವನ್ನ ಎದುರಿಸುವಂತಾಗಿದೆ ಬಿಎಸ್ ಯಡಿಯೂರಪ್ಪ. ಇದು ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.